ಅಪ್ಪುರದ ಕುಟುಂಬದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರ ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಕುಸ್ತಿಪಟುಗಳು ಪಟ್ಟಿನ ಮೇಲೆ ಪಟ್ಟಾಕೊಂಡು ನಮಗೆ ರೋಜ್ಗಾರ ಕುಸ್ತಿ ತೋರಿಸ್ತಾ ಇದ್ದಾರೆ. ಪ್ರೇಕ್ಷಕರು ಸ್ವಲ್ಪ ನಮ್ಮ ಶಿಳ್ಳೆ ವಿಷಯದಿಂದ ಕುಸ್ತಿಪಟುಗಳಿಗೆ ರೋಜ್ಗಳಾಗಿ ಕುಸ್ತಿನ ತೋರಿಸಬೇಕಾಗಿ ವಿನಂತಿ. ಕುಸ್ತಿ ಇನ್ನೂ ಆಗಿಲ್ಲ. ಉತ್ತಮವಾದ ಪಟುಗಳನ್ನು ಪ್ರವೇಶ ಮಾಡ್ತಿದ್ದಾರೆ ಸೂಫಿಯಾನ್ ಬೆಂಗಳೂರು ಹಾಗೂ ರಾಕೇಶ್ ರಾಣಿಬೆನ್ನೂರು. ಸೂಫಿಯಾನ್ ಅವರು ಉತ್ತಮವಾದ ಕುಸ್ತಿಪಟು. ಜಿದ್ದೆ ಕುಸ್ತಿ, ರೋಮಾಂಚನ ಕುಸ್ತಿ. ಬೆಂಗಳೂರು ಶರ್ಮಾಜಿ ಅವರ ಶಿಷ್ಯ ಖಲೀಲ್ ಖಾನ್ ಅವರು ಕೂಡ ಈ ಒಂದು ಕುಸ್ತಿ ಪಂದ್ಯದಲ್ಲಿ ಮಟ್ಟಿಗೆ ಸುತ್ತಾ ಇರ್ತಾರೆ. ಆಸಕ್ತಿ ಇರುವ ಕುಸ್ತಿಪಟುಗಳು 1,000 ನಗದು ಬಹುಮಾನಕ್ಕೆ ಕೈ ಜೋಡಣೆ ಮಾಡ್ಕೊಬಹುದು ಈ ಒಂದು ಕುಸ್ತಿ ಪಂದ್ಯಾವಳಿಗೆ. ಶರ್ಮಾಜಿ ಅವರ ಶಿಷ್ಯ ಉತ್ತಮವಾದ ಕುಸ್ತಿಯಲ್ಲಿ ಇಬ್ಬರು ಪೈಲವಾನು ಸಮಬಲರಾಗಿ ಕಾದಾಡ್ತಿದ್ದಾರೆ. ಸೂಫಿಯಾನ್ ಬೆಂಗಳೂರು ಹಾಗೂ ರಾಕೇಶ್ ದಾವಣಗೆರೆ ಇವರ ನಡುವೆ ರೋಚಕ ಕುಸ್ತಿ ಹಣಾಹಣಿ ನಡೀತಾ ಇದೆ. ಪ್ರೇಕ್ಷಕರು ಪ್ರೋತ್ಸಾಹ ಕೊಡಬೇಕಿಲ್ಲ. ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಪ್ರೇಕ್ಷಕರ ಪ್ರೋತ್ಸಾಹನೇ ತುಂಬಾ ಮುಖ್ಯವಾಗಿರ್ತದೆ. ಪ್ರೇಕ್ಷಕರು ಎಷ್ಟು ಪ್ರೋತ್ಸಾಹ ಕೊಡ್ತೀರ ನಮ್ಮ ಕುಸ್ತಿಪಟುಗಳು ಅಷ್ಟೇ ಚಾಕುಚಕ್ಯತೆಯಾಗಿ ಕುಸ್ತಿ ಆಡ್ತಾರೆ. ಇಲ್ಲಿ ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಚಿತ್ತಿಡಬೇಕು. ಕುಸ್ತಿ ರೋಲ್ ಇಲ್ಲ. ನಮ್ಮ ಕುಸ್ತಿ ಬಟ್ಟಿಲಿ ಚಿತ್ತಿಡಿಬೇಕು. ಕುಸ್ತಿ ರೋಲ್ ಆದ್ರೆ ಕುಸ್ತಿ ಕೊಡಲ್ಲ. ಅಲ್ಲಿ ಉತ್ತಮವಾದ ಕುಸ್ತಿ ನಡೀತಾ ಇದೆ. ಅಖಾಡದ ಮಧ್ಯಭಾಗದಲ್ಲಿ ರಾಕೇಶ್ ರಾಣಿಬೆನ್ನೂರು ಹಾಗೂ ಸೂಫಿಯಾನ್ ಬೆಂಗಳೂರು ಇವರ ನಡುವೆ ರೋಚಕ ಕುಸ್ತಿ ಹಣಾಹಣಿ ನಡೀತಾ ಇದೆ. ಇದಾದ ನಂತರ ಲಿಂಗರಾಜ್ ಬೊಮ್ಮನಹಳ್ಳಿ ಮತ್ತೆ 1,000 ನಗದು ಬಹುಮಾನ ಇರ್ತದೆ. ಸೋಮ ಬೀರೂರ್ಗೆ ಕುಸ್ತಿ ಜೋಡಣೆ ಮಾಡಕ್ಕೆ 5-6 ಕುಸ್ತಿ ಪಟುಗಳು ಹಿಂದೆ ಹೋಗ್ತಾ ಇದ್ದಾರೆ. ನಾನು ಆಡ್ತೀನಿ ಅಂತ. ಅವ್ರು ಯಾರ ಮೇಲೆ ಆಡ್ತಾರೆ ಅಂತ ಅವ್ರಿಗೆ ಗೊತ್ತು.
ಕುಸ್ತಿಪಟುಗೆ ನಾಳೆ ಕೂಡ ಕುಸ್ತಿ ಇರ್ತಾನೆ. ಇವತ್ತೊಂದೇ ದಿನ ನಾನು ಆಡ್ತೀನಿ ಅಂತ ಬರ್ಬಾರ್ದು ಅಣ್ಣ. ಸೋಫಿಯಾನ್ ಅವರು ತಮ್ಮ ಪೆಟ್ಗಳನ್ನ ತೋರಿಸ್ಬೇಕು, ಕುಸ್ತಿನ ಈ ಪ್ರೇಕ್ಷಕರಿಗೆ ಉತ್ಸಾಹ ಕೊಡ್ಬೇಕು ನಿಮ್ ಕುಸ್ತಿ ನೋಡೋಕೆ. ಇದೊಂದು ಮತಗಜಗಳ ಕಾಡಾಟ ಆಗ್ತಾ ಇದೆ, ಅಲ್ಲಿ ಸಮಾಧಾನ ಆಗ್ತಾ ಇಲ್ಲ. ಯಾರು ಗೆಲ್ತಾರೆ ಕುಸ್ತಿ ಅಂತ ಗೊತ್ತಿಲ್ಲ. ಒಬ್ರು ಪಟ್ಟಿಗೆ ತಿರುಪಟ್ಟು ಆಗ್ತಾ ಇದ್ದಾರೆ. ಸೋಫಿಯಾನ್ ಕೂಡ ಅದು ಕೂಡ ತಿರುಪಟ್ಟುಗಳನ್ನ ಆಗ್ತಾ ಇರ್ತಾರೆ. ಯಾರು ಕುಸ್ತಿ ಗೆಲ್ತಾರೆ? ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಯಾವುದೇ ಸಮ ಆದ್ರೂ ಕುಸ್ತಿ ಅದಕ್ಕೆ ಬಹುಮಾನ ಇರೋದಿಲ್ಲ. ಗೆದ್ರೆ ಮಾತ್ರ ಬಹುಮಾನ. ಕುಸ್ತಿ ಅಖಾಡ ಸುತ್ತ ಇನ್ನೊಂದು ಕುಸ್ತಿ ಪಟ್ಟು ಹೋಗ್ತಾರೆ. ಕುಸ್ತಿ ನಡೀತಾ ಇದೆ ಮಧ್ಯಭಾಗದಲ್ಲಿ, ಅಖಾಡದ ಮಧ್ಯಭಾಗದಲ್ಲಿ ಸೂಫಿಯಾನ್ ಬೆಂಗಳೂರು ಹಾಗೂ ರಾಕೇಶ್ ರಾಣೆಬೆನ್ನೂರು ಇವರ ನಡುವೆ ರೋಚಕ ಕುಸ್ತಿ ಹಣಾಹಣಿ ನಡೀತಾ ಇದೆ. ಬೆಳಗಾಂ ಚೆನ್ನ ಒಂದು ಕೊಡಗ ಹಾಗೂ 1,000 ನಗದು ಬಹುಮಾನ ಇರ್ತದೆ. ಕುಸ್ತಿ ಪಟುಗಳು ಕೈ ಜೋಡಣೆ ಮಾಡ್ಕೊಬಹುದು ಮುಂದಿನ ಕುಸ್ತಿಗೋಸ್ಕರ. ಯಾರು ಕೈ ಜೋಡಣೆ ಮಾಡ್ಕೊಂತಾರೋ ಅವರಿಗೆ ಒಂದು ಕೊಡಗ ಹಾಗೂ 1,000 ನಗದು ಬಹುಮಾನ. ಕುಸ್ತಿಯಲ್ಲಿ ಯಾರು ಗೆಲ್ತಾರೋ ಅವರಿಗೆ. ಈ ಕುಸ್ತಿ ಪಂದ್ಯಾವಳಿಗಳಿಗೆ ಅಧ್ಯಕ್ಷತೆ ಜನಪ್ರಿಯ ಶಾಸಕರಾದಂತಹ ಶ್ರೀ ಸುರೇಶ್ ಬಾಬು ಅವರವರು, ರಾಜ್ಯ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ರಮೇಶ್ ಕುಮಾರ್ ಅವರು, ಅಂಜನ್ ಎಂಟರ್ಪ್ರೈಸಸ್ ಬೈಲೂರು ಆಂಜನಪ್ಪನವರ ಮಗ. ಮುಖ್ಯ ಅತಿಥಿಗಳಾಗಿ ಕೆ ಪುರಂದರ ತಹಸೀಲ್ದಾರ್ ಅವರು, ಅರ್ಕೆ ರೇವಣ್ಣನವರ ರವೀಶ್ ರವರು, ಕೆಎಸ್ಪಿಎಸ್ ಡಿಸಿಪಿ ಹುಬ್ಳಿ ಧಾರವಾಡ ನಗರ, ಹುಬ್ಳಿ ಧಾರವಾಡದಲ್ಲಿ ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಅವರು ಸಹ ಬರ್ತಾ ಇದ್ದಾರೆ. ನಿವೃತ್ತ ಜಂಟಿ ಕಾರ್ಯದರ್ಶಿ ಕರ್ನಾಟಕ ಇಂಧನ ಸಚಿವಾಲಯ ಬೆಂಗಳೂರು ಕರ್ನಾಟಕದವರು, ಇವರು ಜಿಮ್ನಾಸ್ಟಿಕ್ ರಾಕೇಶ್ ರಾಣೆಬೆನ್ನೂರು ಅವರ ರೋಚಕ ಕುಸ್ತಿ ನಡೀತಾ ಇದೆ. ಕುಸ್ತಿ ಆಗಿಲ್ಲ ಎಂದು ನೋಡ್ರಿ. ಸೂಫಿಯಾನ್ ಅವರು ವಿಜಯಶಾಲಿ ಆಗಿದ್ದಾರೆ. ಸೂಫಿಯಾನ್ ಬೆಂಗಳೂರು, ಹಾಗೂ ರಾಕೇಶ್ ರಾಣೆಬೆನ್ನೂರು ಇವರಲ್ಲಿ ಸೂಫಿಯಾನ್ ಅವರು ವಿಜಯಶಾಲಿ ಆಗಿದ್ದಾರೆ. ಇವತ್ತು ಗೆದ್ದಿರುವಂತಹ ಸೂಫಿಯಾನ್ಗೆ ಕವಿಕುಮಾರ್ ಕಲ್ಲಕ್ಕೀರವರು ಮತ್ತೆ ಗಾಡಿ ಗಂಗಣ್ಣನವರು ಇಬ್ರು ಕೂಡ ಗಾಡಿ ಗಂಗಣ್ಣನವರು ಪ್ರೈಸ್ ಕೊಡಬೇಕಾಗಿ ಕೇಳ್ಕೊಳ್ತಾರೆ. ಇಬ್ಬರು ಕೂಡ ಚಿಕ್ಕನಾಯಕನಹಳ್ಳಿಯ ಭಾರತೀಯ ವ್ಯಾಯಾಮ ಶಾಲೆಯ ಮಾಜಿ ಪೈಲ್ವಾನರು ರವಿಕುಮಾರ್ ಕಲ್ಲಕ್ಕಿ ಹಾಗೂ ಗಾಡಿ ಗಂಗಣ್ಣನವರು. ಲಿಂಗರಾಜ್ ಬೊಮ್ಮನಹಳ್ಳಿ